ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಆಕ್ಚುಲ್ ಆಗಿ ಗೋಲ್ಡ್ ಸ್ವಲ್ಪ ಏರಿದೆ. ಇನ್ಫ್ಯಾಕ್ಟ್ ನಾಳೆ ಇನ್ನು ಬೆಟರ್ ಆಗಿ ಏರುತ್ತೆ ಅಂತ ಅನ್ಕೋತೀನಿ. 4400 ನಿನ್ನೆ ನೈಟ್ ಕ್ರಾಸ್ ಮಾಡಿದ್ರೆ ಸಹಿಸವಾಗಿ ಅದಕ್ಕೆ ಡಾಲರ್ಸ್ ಅಲ್ಲಿ. ಸೊ ಅದರಿಂದ ಗೋಲ್ಡ್ ಇನ್ನೂ ಕೂಡ ಏರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. 15,989 ಅಲ್ಲಿ ಹೋಗ್ಬಿಟ್ಟಿದೆ. ಸಿಲ್ವರು 255 ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಕತೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,35,000 ರೂಪಾಯಿ. ಡಾಲರು 95.66 ಅಂಡ್ ಈ ಕಚ್ಚಾ ತೈಲ 93. ಇದು ಇಂಡಿಯಾಗೆ ಎಂಬ ಪ್ರೆಷರ್ ಆದಂತ ಒಂದು ಸಿಚುವೇಶನ್. ಕಚ್ಚಾ ತೈಲ ಅದು ಈ ರಷ್ಯನ್ ಆಯಿಲ್ಸ್ಗೆ ಸ್ಯಾಂಕ್ಷನ್ ಪಾಸ್ ಆಗ್ಬಿಡ್ತು ಅಂತಂದ್ರೆ ಇನ್ನೂ ಪ್ರೆಷರ್ ತುಂಬಾನೇ ಏರುತ್ತೆ. ಇನ್ನೂ ಕೂಡ ತುಂಬಾ ಪ್ರೆಷರ್ ಆಗಿರುತ್ತೆ. ಒಟ್ಟಿನಲ್ಲಿ ನಿಫ್ಟಿ ಇವತ್ತು ಒಂದು 132 ಪಾಯಿಂಟ್ ಅಷ್ಟು ಹೊಡೆದು 24,200 ಅನ್ನುವಂತ ಒಂದು ಲೆವೆಲ್ ನ ಹೊಡೆದಿದೆ. ಸೊ ಇದು ಒಂದು ದೊಡ್ಡ ಪ್ರೆಷರ್ ಪಾಯಿಂಟ್. 24,000 ಹೊಡಿತು ಅಂತಂದ್ರೆ ತಿರ್ಗಾ 23,500ಗೆ ಹೋಗ್ಬಿಡತ್ತೆ. ಸೊ ಅದು ಆ ಬ್ಯಾಂಡ್ ಒಳಗಡೆನೆ ಇರುತ್ತೆ. ಇದು ಮೂರು ಇಂಡಿಪೆಂಡೆನ್ಸ್ ಡೇ ರೀತಿ ದೊಡ್ಡದಾಗಿ ಏನು ರಿಟರ್ನ್ ಇಲ್ಲ. ಅಂಡ್ ಬ್ಯಾಂಕ್ ನಿಫ್ಟಿ 235.8. ಇದು ಫಾರ್ಮಾ ಮೈಲ್ಡ್ಲಿ ಪಾಸಿಟಿವ್, ಆಟೋ ಮೈಲ್ಡ್ ಆಗಿ ಪಾಸಿಟಿವ್, ಮತ್ತೆ ಎಲ್ಲಾನು ನೆಗೆಟಿವ್. ಸೊ ಇದು ರೊಟೇಷನ್ ಮಾಡ್ತಾನೆ ಇದ್ದಾರೆ. ಒಂದು ದಿನಕ್ಕೆ ಕೆಲವು ದಿನ ಏರಿಸ್ತಾನೂ ಇದ್ದಾರೆ. ಇನ್ಫೋಸಿಸ್ 2 ದಿನದಿಂದ 2% ಬಿದ್ದಿದೆ. ಇವತ್ತು 2ನೇ ದಿನ 2% ಬಿದ್ದಿದೆ. ಪ್ರಿವಿಯಸ್ ಲ್ಯಾಬ್ 1.5% ಏರಿದೆ. ಅದರಲ್ಲಿ ಟೆಕ್ ಮಹೀಂದ್ರಾನು ವಿಪ್ರೋನು 1.5% ಕಡಿಮೆ ಆಗಿದೆ. ಗೋಲ್ಡ್ ETF ವರ್ಲ್ಡ್ ವೈಡ್ ಇಂಡಿಯಾ ಮಾತ್ರ ಅಲ್ಲ, 4ನೇ ವಾರ ಕಂಟಿನ್ಯೂಸ್ ಆಗಿ ಇನ್ಫ್ಲೋ ಅನ್ನೋದು ಬಂದಿದೆ. ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ನ ತಗೋತಾ ಇದ್ದಾರೆ. ಇಂಡಿಯಾದಲ್ಲೂ ಚೈನಾದಲ್ಲೂ ಮಾತ್ರನೇ $11 ಬಿಲಿಯನ್ ಗೋಲ್ಡ್ ನ ತಗೊಂಡಿದ್ದಾರೆ. UK ನಲ್ಲಿ $1.53 ಬಿಲಿಯನ್ ಅಷ್ಟು ತಗೊಂಡಿದ್ದಾರೆ. ಜಪಾನ್ ನ ಸೆಕೆಂಡ್ ಕ್ವಾರ್ಟರ್ ಗ್ರೋತ್ 1.1% ಅಷ್ಟು ಬಂದಿದೆ. ಆನಲೈಸ್ ಬೇಸಿಸ್ 2% ಅಷ್ಟು ಎದುರು ನೋಡಿದ್ರು. ಇನ್ಫ್ಲೇಷನ್ ಹೋದ್ಮೇಲೆ ಇರುವಂತ ಒಂದು ರಿಯಲ್ ಗ್ರೋತ್. ಜಪಾನ್ ಅಲ್ಲಿ ಇನ್ಫ್ಲೇಷನ್ ಹೈ ಆಗಿ ಇರೋದ್ರಿಂದ 10 ಇಯರ್ ಜಾಪನೀಸ್ ಗವರ್ಮೆಂಟ್ ಬಾಂಡ್ ಈಲ್ಡ್ 30 ವರ್ಷ ಇತಿಹಾಸದಲ್ಲೇ ಕಾಣದೇ ಇರುವಂತ ಹೈಟ್. ಅಂದ್ರೆ 1996ಗೆ ಮುಂಚೆ ಇದ್ದಂತ ಪೀರಿಯಡ್. ಮುಕ್ಕಾಲ್ ಭಾಗ ಜನ ಈ ಚಾನೆಲ್ ಅಲ್ಲಿ ನೋಡಿದಂತವ್ರು ಒಂದು ಹುಟ್ಟಿರೋದಿಲ್ಲ, ಇಲ್ಲ ಅಂತಂದ್ರೆ ಜಸ್ಟ್ ಹುಟ್ಟಿ ಒಂದು 10 ವರ್ಷ ಆಗಿರುತ್ತೆ. ಇದು ಒಂದು ಇತಿಹಾಸದಲ್ಲೇ ಕಾಣದೇ ಇರುವಷ್ಟು ಲೆವೆಲ್. ಇದು ಮಾರ್ಕೆಟ್ ಅಲ್ಲಿ ಪ್ರೆಷರ್ ನ ಏರಿಸ್ತಾನೆ ಇದೆ. ಸೊ ಜಪಾನ್ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಅಮೆರಿಕಾಗೆ ಪ್ರೆಷರ್ ಬರುತ್ತೆ. ಟೋಟಲ್ ಆಗಿ 1000 ಸ್ಟಾಕ್ಸ್ ಅಲ್ಲಿ 600 ಸ್ಟಾಕ್ಸ್ ನೆಗೆಟಿವ್ ಟ್ರೇಡಿಂಗ್, 400 ಸ್ಟಾಕ್ ಅಷ್ಟೇ ಪಾಸಿಟಿವ್ ರಿಟರ್ನ್ ಕೊಡ್ತಾ ಇದೆ. ಇದು ಫುಲ್ ಆಗಿ ಪಾಸಿಟಿವ್ ಅಂತ ನಾನು ಹೇಳಿಲ್ಲ. ಇದು 26 ಜಾನ್ವರಿಯಿಂದ ಇಲ್ಲಿವರೆಗೂ ಇರೋದ್ರಲ್ಲಿ 60% ಖಾಲಿ. ಇದರಲ್ಲಿ ವರ್ಸ್ಟ್ ಅಂತಂದ್ರೆ ಸ್ಮಾಲ್ ಕ್ಯಾಪ್. ಆದ್ರೆ ಎಲ್ರೂ ತಗೊಂಡೋಗಿ ಅದನ್ನ ಸ್ಮಾಲ್ ಕ್ಯಾಪ್ ಅಲ್ಲೇ ಹಾಕ್ತಾ ಇದ್ದೀರಾ. 20%ಗಿಂತ ಕೆಳಗಡೆ ಹೋದಂತ ಸ್ಟಾಕ್ಸ್ ಎಲ್ಲ ಇದೆ. ನಿಫ್ಟಿಯ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಪೀಕ್ ಇಂದ 10% ಕೆಳಗಡೆ ಇದೆ. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 25 ಟೈಮ್ಸ್ ಅರ್ನಿಂಗ್ಸ್, ಫಾರ್ವರ್ಡ್ ಅರ್ನಿಂಗ್ಸ್ 25 ಟೈಮ್ಸ್ ಟ್ರೇಡ್ ಆಗ್ತಾ ಇದೆ. ಯಾಕಂದ್ರೆ 2100 ಟೈಮ್ಸ್ ರಿಟರ್ನ್ ಟ್ರೇಡ್ ಆಗುತ್ತೆ. ಇದು ಲಾಸ್ಟ್ 10 ಇಯರ್ ಆವರೇಜ್ ಗಿಂತ ತುಂಬಾ ಜಾಸ್ತಿ. ಇದು ಮಾರ್ಕೆಟ್ ಕರೆಕ್ಷನ್ಗೆ ಟೈಪ್ ಆಗಿದೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಇಲ್ಲದೆ ಹೇಳ್ತಿರ್ತಾರೆ, FCNR ಅಲ್ಲಿ ಹೆಡ್ಜಿಂಗ್ ಕಾಸ್ಟ್ ನಾವು ತಗೋತೀವಿ. ಆಗಸ್ಟ್ 4ನೇ ತಾರೀಕಿನ ಇದು ಚೇಂಜೇ ಇಲ್ಲ. ಇದು ಧರ್ಮ ಸತ್ಯ ಅಂತ ಹೇಳಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಕರ್ಪೂರ ಹಚ್ಚಿ ಸತ್ಯ ಮಾಡಿದ್ರು. ನಾವು ಸೆಪ್ಟೆಂಬರ್ 30th ವರೆಗೂ ಬರುವಂತ ಎಲ್ಲ FCNRಗೂ ಹೆಡ್ಜಿಂಗ್ ಕಾಸ್ಟ್ RBI ತಗೊಳುತ್ತೆ ಅಂತ. ಇದು $50 ಬಿಲಿಯನ್ ದಾಟಿದ ಕೂಡಲೇ ಟಕ್ ಅಂತ ಪಲ್ಟಿ ಹಾಕಿದ್ರು. ಹೊಡಿರಾಮ ಅನ್ನೋ ರೀತಿ ಪಲ್ಟಿ ಹೊಡೆದು ಇನ್ಮೇಲೆ ಇಲ್ಲ ಅಂತ 14th ಆಗಸ್ಟ್ ಹೇಳ್ಬಿಟ್ರು. ಇದು ಹೆಂಗೆ ಅಂತಂದ್ರೆ ಜಾನ್ವರಿ ಮಾರ್ಚ್ ವರೆಗೂ ರಿಮಾನಿಟೈಸೇಷನ್ ಅಲ್ಲಿ ಮಾಡ್ಕೊಳ್ಳೋಣ ಅಂದ್ರೆ ಬದಲಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ 30th ಅಲ್ಲೇ ಒಬ್ರು ಪಲ್ಟಿ ಹೊಡೆದಿದ್ ರೀತಿ ಅದೇ ರೀತಿಯಾದಂತ ಒಂದು ಪಲ್ಟಿ. ಈ ಪಲ್ಟಿ ದೊಡ್ಡ ಹಿಟ್ಟು ಯಾವ್ದ್ರಿಂದ ಕೊಡುತ್ತೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ನ ನೋಡಿನೇ ಬಾಂಡ್ ಮಾರ್ಕೆಟ್ ಡಿಸೈಡ್ ಆಗುತ್ತೆ. ಇಂಟರ್ನ್ಯಾಷನಲ್ ವ್ಯಕ್ತಿಗಳೆಲ್ಲ ಬಾಂಡ್ ನಮ್ದು ತಗೋಬೇಕು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ವ್ಯಕ್ತಿಗಳು ಕ್ರೆಡಿಬಲ್ ಆಗಿರ್ಬೇಕು. ಈ ರೀತಿ ಪಲ್ಟಿ ಹೊಡೆದ್ರು ಅಂತಂದ್ರೆ ಅವರ ಕ್ರೆಡಿಬಿಲಿಟಿ ಕ್ವೆಶ್ಚನ್ ಅಲ್ಲಿ ಬರುತ್ತೆ. ಈ ರೀತಿ ತುಂಬಾ ಕೇಳಿದ್ದಾರೆ. ಇಮಿಡಿಯೇಟ್ ಆಗಿ RBI ಅನೌನ್ಸ್ ಮಾಡಿದ ಮೇಲೆ ಬಾಂಡ್ ಈಲ್ಡ್ ಟಕ್ ಅಂತ ಎಗರ್ಬಿಟ್ಟಿದೆ. ಇದು 1 ಮಂತ್ ಅರ್ಲಿ ಆಗಿ ಮುಚ್ಚಿದ್ರಿಂದ ಹೈಯರ್ ಗವರ್ಮೆಂಟ್ ಈಲ್ಡ್ 9 ಪಾಯಿಂಟ್ ಏರಿದೆ, 6.44 ಆಗಿದೆ. 10 ಇಯರ್ ಈಲ್ಡ್ 6.80 ಆಗಿದೆ. $52 ಬಿಲಿಯನ್ ಬಂದ ಮೇಲೆ ಕೂಡ ತಿರ್ಗಾ ಏಟು ತಿನ್ನತ್ತೆ. ಗೋಲ್ಡ್ಮನ್ ಸ್ಯಾಕ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಮಾರ್ಕೆಟ್ ತುಂಬಾ ಹಾಕಿಶ್ ಆಗಿದೆ,
ಫೆಡ್ ಏರಿಸ್ಬಿಡ್ತಾರೆ ಅಂತ. ನಾವು ಕಾನ್ಫಿಡೆಂಟ್ ಕಾಲ್ ತಗೋತಾ ಇದ್ದೀವಿ. ಅಷ್ಟರೊಳಗೆ ಅಮೆರಿಕನ್ ಎಕಾನಮಿ ರಿಸೆಷನ್ಗೆ ಬರ್ತಾ ಇರೋದ್ರಿಂದ ರೇಟ್ನ ಹೈಕ್ ಮಾಡೋದಿಲ್ಲ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದಾರೆ. ಟಾಟಾ ಸನ್ಸ್ ಬೋರ್ಡ್ ಅಲ್ಲಿ ಕೆಲವು ಡೈರೆಕ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಚಂದ್ರಶೇಖರ್ ಹತ್ರ ಮಾತಾಡಿ ನೋಡೋಣ, ಅದನ್ನ ರೀಕನ್ಸಿಡರ್ ಮಾಡೋದಕ್ಕೆ ಹೇಳೋಣ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮುಖ್ಯ ಏನು ಅಂತಂದ್ರೆ, ನ್ಯೂವರ್ ಟಾಟಾ ಏನ್ ಅನ್ಕೋತಾ ಇದ್ದಾರೆ ಅನ್ನೋದೇ ಮುಖ್ಯ. TCS ಏಜೆಂಟ್ AI ಪ್ಲಾಟ್ಫಾರ್ಮ್ ಡೆವಲಪ್ಮೆಂಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಸ್ವಲ್ಪ ದಿನಕ್ಕೆ ಮುಂಚೆ ಹೇಳಿದ್ರು, ನಾವು ಎಲ್ಲಾ ಕಡೆಗಳಲ್ಲೂ ಏಜೆಂಟಿಂಗ್ ರೋಬೋನ ತಗೊಂಡ್ ಬರ್ತೀವಿ ಅಂತ, ಎಸ್ಪೆಷಲಿ ಸ್ಪೆಷಲೈಸ್ ಏರಿಯಾಸ್ದಲ್ಲಿ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. PG ಅಂತಂದ್ರೆ ಡ್ರಗ್ ಡೆವಲಪ್ಮೆಂಟ್ ಫಾರ್ಮಾ ಕಂಪನಿ, ಅಂದ್ರೆ ಡ್ರಗ್ ಡೆವಲಪ್ಮೆಂಟ್ ಮಾಡೋರ್ಗೆ ಏಜೆಂಟಿಂಗ್ AI ಸೊಲ್ಯೂಷನ್ಸ್ ನ ತಗೊಂಡ್ ಬಂದಿದ್ದಾರೆ. ಕಾಪರ್ದು ಬೆಲೆ ಏರಿದೆ, 6 ತಿಂಗಳು ಹೈ, ಸಪ್ಲೈ ಇಲ್ಲ ಅನ್ನೋದ್ರಿಂದಾನೇ ಏರಿದೆ. $14,310 ಪರ್ ಟನ್ನು. ಇಂಡಸ್ಟ್ರಿಗೆ ಕಾಪರ್ ತುಂಬಾನೇ ಮುಖ್ಯ. ವಯರ್ ಇಂದ ಹಿಡಿದು ಎಲ್ಲಾನು ಕಾಪರ್ ಇಟ್ಟೆ ಮಾಡ್ತಾರೆ. ಇದರಿಂದ ಪ್ರಪಂಚದ ತುಂಬೆಲ್ಲ ಬೆಲೆ ಏರಿಕೆಗಳಾಗುತ್ತೆ. ಇಂಡಿಯಾದಲ್ಲಿ ಕೂಡ ಬೆಲೆ ಏರಿಕೆ ಆಗುತ್ತೆ. ITC ಶಾರು ನಿನ್ನೆ 2% ಬಿದ್ದಿತ್ತು. 52 ವೀಕ್ ಲೋ ಆಯ್ತು. ಮಾರ್ಕೆಟ್ ನರ್ವಸ್ ಆಗಿದೆ. ಇದು ಯಾಕೆ ನರ್ವಸ್ ಆಗಿದೆ ಅಂತಂದ್ರೆ, ಸಿಗರೇಟ್ ಕಾರ್ಪ್ ಮಾರ್ಕೆಟ್ ಇವರಿಂದ ಕಾಂಪನ್ಸೇಟ್ ಮಾಡೋದಕ್ಕೆ ಆಗಲ್ವೇನೋ ಈ ವ್ಯೂ. ನೀವು ITCಯ ಹಿಸ್ಟ್ರಿಯ ಬಗ್ಗೆ ಫುಲ್ ಆಗಿ ಓದಿದ್ರಿ ಅಂತಂದ್ರೆ, 2001ರಲ್ಲಿ ಆಶೀರ್ವಾದ್ ಆಟ ಬ್ರ್ಯಾಂಡ್ ಲಾಂಚ್ ಮಾಡಿದ್ರು. ಆಶೀರ್ವಾದ್ ಬ್ರ್ಯಾಂಡ್ ನ ಶುರು ಮಾಡಿ 25 ವರ್ಷ ಆಗಿದೆ. ಅವರಿಗೆ ಚೆನ್ನಾಗಿ ಗೊತ್ತು ಈ ದಿನ ಬರುತ್ತೆ ಅಂತ. ಅದರಿಂದ ಇದಕ್ಕೋಸ್ಕರ ನೀವು ಭಯ ಪಟ್ರಿ ಅಂತಂದ್ರೆ ಸ್ಟಾಕ್ ಅಲ್ಲಿ ಇರೋದಕ್ಕಾಗಲ್ಲ. ITC ಲಾರ್ಜೆಸ್ಟ್ ಪೇಪರ್ ಕಂಪನಿ, ಲಾರ್ಜೆಸ್ಟ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟರ್, ಇಂಡಿಯಾಸ್ ಲಾರ್ಜೆಸ್ಟ್ ಪ್ಯಾಕೇಜ್ ಫುಡ್ ಮೇಕರ್. 90% ಆಫ್ ITC ಹೋಟೆಲ್ಸ್ ಇಟ್ಟಿದ್ದಾರೆ. ಅದರಿಂದ ಇದನ್ನ ನೋಡಿ ಭಯ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸನ್ ಫಾರ್ಮಾಗೆ ಫೇವರಬಲ್ ಆಗಿ ಬಂದಿದೆ ಆಂಟಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಅಮೆರಿಕಾದಲ್ಲಿ. ಅದರಿಂದ ಮುಂಚೆ ಈ ಜಜ್ಮೆಂಟ್ಗಿಂತ ಮೇಲೆ ಆಂಟಿ ಟ್ರಸ್ಟ್ ಅಂತಂದ್ರೆ ಬೇರೆಯವ್ರನ್ನ ಒಳಗಡೆ ಬಿಡ್ದಂಗೆ ಪ್ರಾಕ್ಟೀಸ್ ಮಾಡಿದ್ರು ಅಂತ ಅನ್ನೋದ್ರಲ್ಲಿ ಇವರ ಜಜ್ಮೆಂಟ್ ಪಾಸಿಟಿವ್ ಆಗಿ ಬಂದಿದೆ. ಅದೇ ರೀತಿ ICICI ಬ್ಯಾಂಕು HDFC ಬ್ಯಾಂಕ್ ಜೊತೆ ಪಿಟಿಷನ್ ನ ಎತ್ತಿದೆ. ಯಾವ್ದ್ರಲ್ಲಿ ಎತ್ತಿದೆ ಅಂತಂದ್ರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಈಗ ಯಾವ ಬ್ಯಾಂಕು ತುಂಬಾ ಶೇರ್ಸ್ ಇಟ್ಟಿದ್ದಾರೆ ಅಂತ ನೋಡಿದ್ರಿ ಅಂದ್ರೆ, ICICI ಬ್ಯಾಂಕ್ ಶೇರು 2ನೇ ಸ್ಥಾನದಲ್ಲಿತ್ತು, ಈಗ 1ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ಹಂಗಂತಂದ್ರೆ ಈಗ ಬೆಲೆ ಕಡಿಮೆ ಆಗ್ತಾ ಇರೋದ್ರಲ್ಲಿ ಈ HDFC ಬ್ಯಾಂಕ್ ನ ಮ್ಯೂಚುವಲ್ ಫಂಡ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲೋವರ್ ಫೇವರ್ ಆಗಿ ಇದೆ. ಎಸ್ ಬ್ಯಾಂಕು ಮಾರ್ಕೆಟ್ಗೆ ತಿರ್ಗಾ ಬರ್ತಾ ಇದೆ. ಟೈರ್ ಒನ್ ಬ್ಯಾಂಡ್ ಆಗಿ ಒಂದು ಹೆಸರು ಬಂದಾದ್ಮೇಲೆ ಫಸ್ಟ್ ಟೈಮು 2020 ಆದ್ಮೇಲೆ ಮಾರ್ಕೆಟ್ಗೆ ಬರ್ತಾ ಇದೆ. 3 ಇಯರ್ ಡಾಲರ್ ಬಾಂಡ್ ನ ಲಾಂಚ್ ಮಾಡಿದ್ದಾರೆ. ಇದು ಹೇಗೆ ಸಬ್ಸ್ಕ್ರೈಬ್ ಆಗುತ್ತೆ ಅನ್ನೋದನ್ನ ನೋಡೋಣ, ಹೇಗೆ ಮಾರ್ಕೆಟ್ ರೇಟ್ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಂಡಿಯನ್ IT ಸರ್ವಿಸಸ್ ಕಂಪನಿ ಸ್ಮಾಲ್ ಸರ್ವಿಸ್ ಅಲ್ಲಿ ಭಯಂಕರವಾಗಿ ಸ್ವೀಸ್ ಆಗ್ತಾ ಇದೆ. ಪ್ರೀ ಆರ್ಡರ್ ಬರ್ತಾ ಇರೋದ್ರಿಂದ ಇದು ಇನ್ವೆಸ್ಟರ್ಸ್ ನ ಅಸೋಸಿಯೇಟ್ ಲಿಂಕ್ ಅಲ್ಲಿ ಬರ್ತಾ ಇಲ್ಲ. ಈ ಸಲ ಏತದ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಸ್ಕೂಟರ್ ಸೇಲ್ಸ್ ಸೂಪರ್ ಆಗಿ ಹೋಗ್ತಾ ಇರೋದ್ರಿಂದ ಸಾಫ್ಟ್ವೇರ್ ಅಂಡ್ ಅದರ್ ಸರ್ವಿಸಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ದುಡ್ಡು ಬರ್ತಾ ಇದೆ. ಈ ಸಲ ಏತರಲ್ಲಿ 170 ಕೋಟಿ ರೂಪಾಯಿ ಸಾಫ್ಟ್ವೇರ್ ಅಂಡ್ ಅದರ್ ಸೇಲ್ಸ್ ಇಂದ ಬಂದಿದೆ. ಇದು ನಾನ್ ವೆಹಿಕಲ್ ಸೇಲ್ಸ್ ಅಂತ ಕೋಟ್ ಆಗಿದೆ. ಇದು ಫ್ಯೂಚರ್ಸ್ ಅಲ್ಲಿ ಒಂದು ದೊಡ್ಡ ಅರ್ನಿಂಗ್ ಸ್ಟ್ರೀಮ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. ಲಾರ್ಸನ್ ಅಂಡ್ ಟ್ಯೂಬ್ರೋ ನಲ್ಲಿ ಆಫ್ ಶೋರ್ ಅಂತಂದ್ರೆ ಅಂದ್ರೆ ಸಾಗರದಾಚೆ ಡ್ರಿಲ್ ಮಾಡುವಂತ ಆರ್ಡರ್ 15,000 ಕೋಟಿಗೆ ಗೆ ಸಿಕ್ಕಿದೆ. ಮುತ್ತೂಟ್ ಫಿನ್ಕಾರ್ಪ್ ಅಂದ್ರೆ ಈ ಮುತ್ತೂಟ್ ಫಿನ್ಕಾರ್ಪ್ ನ ಕಂಪನಿ 40% ಜಾಯಿಂಟ್ ಲೋನ್ ಗ್ರೋತ್ ಇಲ್ದಂಗೆ ಬೇರೆ ವ್ಯಕ್ತಿಗಳಿಗೆ ಲೋನ್ ನ ಕೊಡಲಿದ್ದಾರೆ. ಪೇಟಿಎಂ ಫೌಂಡರ್ ವಿಜಯ್ ಶರ್ಮಾ ಅವರ ಸ್ಟೇಕ್ ನ ಸ್ವಲ್ಪ ಮಾರಿ 1,895 ಕೋಟಿ ರೂಪಾಯಿ ಕಲೆಕ್ಷನ್ ನೋಡ್ಬಿಟ್ರು. ಅವರು ಕೂಡ ದೀಪೇಂದರ್ ಗೋಯಲ್ ತರ ಯಾವಾಗ ಪ್ಯಾರಾಶೂಟ್ ನ ಕಟ್ಟೋಣ ಅಂತ ನೋಡ್ತಾ ಇದ್ದಾರಾ ಅನ್ನೋದೇನೆ ಈಗ $1 million ಕ್ವೆಶನ್. ಸೊ ಪ್ರಮೋಟ್ರೇ ಮಾಡ್ತಾ ಇರುವಾಗ ಮ್ಯೂಚುವಲ್ ಫಂಡ್ ಯಾಕೆ ಪೇಟಿಎಂ ತಗೊಂಡ್ರು ಹೋದ್ವಾರ ಅಂತ ಪ್ರಶ್ನೆ ಕೇಳಬೇಕಾಗಿರುವಂಥದ್ದು ನಿಮ್ಮ ಒಂದು ಸಮಸ್ಯೆ.
ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.